ಸರ್ ಈಗ ಅವರು ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು ಸರ್. ಆ ಅಪ್ಲಿಕೇಶನ್ ಒಳಗ ನಮಗ ಅವರು ದೇವರಾಜ್ ನಗರದ್ದು ಒಂದು 50 ಎಕರೆ ನಮ್ಮ ಹೆಸರಲ್ಲಿ ದೇವರಾಜ್ ಅರಸಿದ್ದಾಗ ನಮ್ಗೆ ಹಕ್ಕುಪತ್ರ ಕೊಟ್ಟಾರ ಸರ್. ಅದ್ರ ಪ್ರಕಾರ ಏನೈತಿ ಅದನ್ನ ನೀವು ನಮಗ ಎ ಖಾತಾ ಇಲ್ಲಿ ಕಡೆ ಬಿ ಖಾತಾ ಅದ ನಿಮ್ದು ಗೌರ್ಮೆಂಟ್ ಒಳಗೆ ಏನ್ ಖಾತಾ ಕೊಡೋದಿಲ್ಲ ಅದನ್ನ ಖಾತಾ ಕೊಡ್ರಿ ಅಂತ ಹೇಳಿ ನಮಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರು ಸರ್ ಅವರು. ಈಗ ಸಮಸ್ಯೆ ಏನಾಯ್ತಂದ್ರೆ ಸರ್ ಅದು 50 ಎಕರೆ ಹದ್ಬಸ್ತ್ ಗುರ್ತ ಮಾಡಿಲ್ಲ ಸರ್. ಈಗ ಹಕ್ಕುಪತ್ರ ಕೊಟ್ಟಾರ ಅಂದಾಗ ಅದನ್ನ ಸ್ವಲ್ಪ ಅವರು ಹದ್ಬಸ್ತ್ ಗುರ್ತ ಮಾಡಿ ಒಂದು ನಕಾಶೆ ಟೈಪ್ ಮಾಡಿ ಕೊಡ್ಬೇಕಾಗ್ತದೆ ಸರ್. ಹಿಂಗಾಗಿ ಅದು ಇಲ್ಲ ಸರ. ಅದಕ್ಕೆ ನಾವು ಲೆಟರ್ ಬರ್ದೇವ್ ಸರ, ADLR ಆಫೀಸರ್ಗೆ ಲೆಟರ್ ಬರ್ದೇವಿ. ಆಫೀಸಲ್ಲಿ ಒಂದು 4 ರಿಂದ 5 ಸಲ ಬರ್ದೇವ್ ಸರ್. ಲಾಸ್ಟ್ ಟೈಮ್ ಮುಂಚಿತವಾಗಿ ಗಿಡ್ಡಿಯವ್ರು ಇದ್ದಾಗೂ ಚೀಫ್ ಆಫೀಸರ್ ಇದ್ರಲ್ಲ ಅವ್ರ ಇದ್ದಾಗನೇ 2-3 ಸಲ ಬರ್ದಾರ ಸರ್. ಈಗ ನಾ ಬಂದು ಒಂದು 2 ತಿಂಗಳು ಸರ್. ನಾ ಫೋನ್ ಹಚ್ಚಿ ಮತ್ತೊಮ್ಮೆ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಅದನ್ನ ಬಂದು ಹದ್ಬಸ್ತ್ ಗುರುತಿರಿ ಸರ್ ಅಂತ ಹೇಳಿ ಸರ್. ಈಗ ಇನ್ನೊಂದ್ಸಲ ನಮ್ಗೆ ಈಗ ಸದ್ಯಕ್ಕೆ SIR ಕೆಲಸನ ಮಾಡತ್ತೀವಿ ಸರ್ ನಾವು. ಸ್ವಲ್ಪ SIR ಒಮ್ಮೆ ನಮ್ಗೆ ಕ್ಲಿಯರ್ ಆಯ್ತಂದ್ರೆ ಸರ್ ಏನ ನಮಗೂ ನೋಡಲ್ ಆಫೀಸರ್ ಅಂತ ಹೇಳಿ ಮಾಡಿದಾರೆ ಸರ್. ತಹಶೀಲ್ದಾರ್ ಸಾಹೇಬ್ರು ಇಲ್ಲೇ ಅದಾರ ಸರ್, ಸಾಹೇಬ್ರು ಅದಾರ್ರಿ. ಅವ್ರಿಗೂ SIR ಕೇಳ್ಬೇಕಾರೆ ನಾವು ಮಾಡತ್ತೀವಿ ಸರ್. ನೋಡಲ್ ಆಫೀಸರ್ ಅಂತ ಮಾಡ್ಯಾರ ಇಲ್ಲ ಸರ್. ಹಾ ಹೇಳಿ. ಈಗ ಅಹೋರಾತ್ರಿ ಧರಣಿಯವ್ರು ಕೊಡ್ತಾರೆ ಅದು ಸ್ವಲ್ಪ ಹೋಗಿದ್ದೆ ಸರ್ ನಿನ್ನೆ ಸರ್. ನಿನ್ನೆ ಮಧ್ಯಾಹ್ನದಾಗ ನಾವು ಹೋಗಿದ್ದೇವು. 2 ಜನ ಕೂತಿದ್ರು. ಏನಂದ್ರ ನಮ್ ಇನ್ನ ಸ್ವಲ್ಪ ಬರೋರ್ ಅದಾರ ಸರ ಅಂದ್ರು ಸರ್. ಈಗ ಬೆಳಿಗ್ಗೆನ ನಮ್ದು ಜಯಂತಿ ಇತ್ತಲ್ರಿ, ಜಯಂತಿ ಮುಗಿಸಿದ್ರು. ಈಗ ಸಾಹೇಬ್ರು ನಾವು ಕೂಡ ಅಲ್ಲೇ ಹೊಂಟಿದ್ವಿ. ಆಮೇಲೆ ಈಗ ನಮ್ದು ಆಗಸ್ಟ್ 15 ಮುಂಚಿತ ಪೂರ್ವಭಾವಿ ಸಭೆ ನಾವು ಮಾಡತ್ತೀವಿ ಸರ್. MLA ಸಾಹೇಬ್ರು ಬರತ್ತ, ಅವ್ರ ಗಮನಕ್ಕೂ ಬರುತ್ತೆ ಸರ್. ಈಗ ಅವ್ರೇನಂತಾರ ಸರ, ನಿಮ್ಮ ಮೇಲಾಧಿಕಾರಿಗಳು ನಮಗ ಬಂದ್ ಕೆಲಸ ಏನೈತಿ ಅದು ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಡ್ರಿ ಅಂತಾರ ಸರ್. ಈಗ ನಾವು ಹೋಗಿಲ್ಲ ಸರ್, ಅವ್ರು ಹೋಗಿಲ್ಲ ಅಂತ ಹೇಳಿ ಸರ್. ಹೋಗಿಲ್ಲ ಸರ್, ಇಲ್ಲ ಹೋಗಿನ. ಅವ್ರೇನಂತಾರ ಸರ, ನೀವು ಬಂದ್ರೆ ನಾವು ಇದು ಮಾಡೋದಿಲ್ಲ, ನಿಮ್ಮ ಮೇಲಾಧಿಕಾರಿಗಳು ಬಂದ ಕೆಲಸ ನಮಗೆ ನಾವು ಗಮನಕ್ಕೆ ತೊಗೊಂಡ್ಬರ್ಬೇಕು ಅಂತಾರ ಸರ್. ಸೊ ನಾವೀಗ ನಮ್ಮ ಸಾಹೇಬ್ರು ಈಗ ಜಸ್ಟ್ ನಮ್ಮ ಮೇಲಾಧಿಕಾರಿ ಆದ್ರೆ ತಹಶೀಲ್ದಾರ್ ಸರ್. ನಾವೀಗ ಅವರು ನಾವು ಅದ ಈಗ ಡಿಸ್ಕಸ್ ಮಾಡತ್ತಿದ್ವಿ. ನೀವು ಬಂದ್ರಿ ಸರ್. ಮೊದಲು ತಹಶೀಲ್ದಾರ್ ಸಾಹೇಬ್ರು ಮಾಹಿತಿ ಏನ್ ಈಗ ನಮ್ಮ AC ಸಾಹೇಬ್ರಿಗೆ ಏನ್ ನಡೆದಪ್ಪ ಅಂತ ನಮ್ಗೆ ಗೊತ್ತಿಲ್ಲ ತಿಳ್ಬೇಕಾಗುತ್ತೆ. ಅದೇ ರೀ ಸಾಹೇಬ್ರು ನಿಮಗೆ ಅವ್ರ ಅಪ್ಲಿಕೇಶನ್ ಅದು ಕೊಟ್ಟಾರ ಸರ್. ಹೆಂಗ್ ಗೊತ್ತಾಗ ಕೊಟ್ಟಿರಿ ತಾವಾದ್ರೂ ಅವ್ರಿಗೆ ಹೇಳ್ಬೋದಾಗಿ ಸರ್. ನಮಗೆ ಧರಣಿ ಕುಂದಿರ್ತೀನಿ ಅಂತ ಕೊಟ್ಟಿಲ್ಲ ಸರ್. ಅವ್ರು ನಮಗೆ ಹಿಂಗ್ ಮಾಡ್ರಿ ಅಂತ ಅಂದಿದ್ದಕ್ಕೆ ನಾವು ಅವ್ರಿಗೆ ಹಿಂಬರನ್ನು ಕೊಟ್ಟಿಲ್ಲ ಸರ್. ಈಗ ನಾವು ADLR ಆಫೀಸ್ನಾಗ ಪೆಂಡಿಂಗ್ ಐತಿ, ನೀವು ಮಾಡ್ರಿ ಅವಾಗ ನಾವು ಕುಂದಿರ್ತೇವೆ ಅಂತ ಅಂದಿದ್ದಾರೆ. ಸೊ ನಾವು ಅವಾಗ ನೀವು ನೋಡ್ರಿ ಧರಣಿ ಕುಂದಿರ್ತೀವಿ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕಾಗ್ತದೆ. ತಹಶೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕೊಡ್ಸರ, ಅದರಿಂದ ನೀವು ಪರ್ಮಿಷನ್ ತಗೊಂಡು ಆಸ್ ಪರ್ ರೂಲ್ಸ್ ಪ್ರಕಾರ ಏನೈತಿ ಮಾಡ್ರಿ ಅಂತ ಅಂದಿದ್ವಿ ಸರ್. ಸಾಹೇಬ್ ಕೊಟ್ಟಾರ ಸರ್? ಇಲ್ಲ ನಮಗೂ ಏನು ಕೊಟ್ಟಿಲ್ಲ. ಹಿಂಗಾಗಿ ಮತ್ತೆ ಈಗ ಏನಾಗ್ಬಿಡುತ್ತೆ ಸರ, ನಾವ ಇದು ಮಾಡ್ಬೇಕಾಗ್ತದೆ. ಏನಾಗತ್ತೆ ಸರ್, ಅವ್ರು ನಿಮ್ಗೆ ಮನವಿ ಕೊಟ್ಟರು ಆತು ಬಿಟ್ರು ಆತು, ನೀವಾದ್ರೂ ಒಂದ್ಸಲ ಅವ್ರ ಕೇಳಬೇಕಲ್ಲ. ಈಗ ನಾವು ಮೇಲಾಧಿಕಾರಿಗಳು ಕೂಡ ಹೋಗ್ತೇವೆ ಸರ್. ಹೋಗಿನ್ ಸರ್. ನಾನು ನಿನ್ನೆ ಅವ್ರ ವಾದನ ನಿಮ್ಮ ಮೇಲಾಧಿಕಾರಿಗಳು ಬರ್ಬೇಕ್ರಿ, ಅವ್ರ ಮುಂದೆ ನಮ್ಮ ಬೇಡಿಕೆ ನಿಮ್ಮ ಮುಂದೆ ನಾವು ಬೇಡಿಕೆ ಹೇಳೇವ್ ನಮ್ದು, ನೀವು ಹಿಂಬರನ್ನು ಕೊಟ್ಟಿವಿ. ಸೊ ನಿಮ್ದು ಕ್ಲೋಸ್ ಆಯ್ತು. ಇನ್ನು ನಾವು ನೆಕ್ಸ್ಟ್ ಮೇಲಾಧಿಕಾರಿಗಳು ಬಂದ್ಮೇಲೆ ಅವ್ರಿಗೆ ನಾವು ಹೇಳ್ಕೊತೀವಿ ಅಂತ ಸರ್. ಈಗ ಅದಕ್ಕೆ ಸಾಹೇಬ್ರು ಬಂದಾರ, ನಾವು ಅವ್ರ ಕೂಡ ಹೋಗ್ತೇವೆ, ಕನ್ವಿನ್ಸ್ ಮಾಡ್ತೇವೆ ಅವ್ರಿಗೆ ಏನಂತ ನೋಡೋಣ. ಇಲ್ಲಪ್ಪ ಅಂತಂದ್ರೆ ಸಾಹೇಬ್ರು ಮೇಡಮ್ ಅವ್ರಿಗೆ ಮಾತಾಡ್ತಾರೆ. ಯಾಕೆ ಸಾಹೇಬ್ ವಾದ ವಿವಾದ ಸರ ಅವರು ವಾದ ವಿವಾದದ ಸರ. ಈಗ ನಮಗೂ ರೂಲ್ಸ್ ಐತೆ ಸರ್, ನೀವು ಪ್ರೆಸ್ ನಿಮಗೂ ಒಂದು ರೂಲ್ಸ್ ಐತೆ ಸರ್, ಮತ್ತು ಸಾರ್ವಜನಿಕರಿಗೂ ಒಂದು ರೂಲ್ಸ್ ಐತೆ ಸರ್. ಸೊ ಅವ್ರು ಪರ್ಮಿಷನ್ ತಗೊಂಡು ಮಾಡಕ್ ನೀವೊಂದು ಮಾತು ಅವ್ರಿಗೆ ಹೇಳಿದ್ರೆ ನಮ್ಗೆ ಒಂದು ಅನುಕೂಲ. ಇಲ್ಲ ಸರ್, ಇಲ್ಲ ನಾವು ಹೇಳ ಸಾಹೇಬ್ರ ಈಗ ನೀವು ಇಲ್ಲ ಸರ್, ನೀವು ಒಂದು ಮಾತು ಸಾಹೇಬ್ರ ಆ ಥರ. ಈಗ ನೋಡ್ರಿ ನಾವು ನೌಕರ್ತರ ಸಾಹೇಬ್ರು ನಾವು ನೋಡ್ರಿ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಅದರ ಪ್ರಕಾರ ಮಾಡ್ಬೇಕು. ಅವ್ರಿಗೂ ನಾವು ಹೇಳಿದ್ವಿ ಅದೇನೈತೆ ತಗೋರಪ್ಪ ಪರ್ಮಿಷನ್, ನೀವು ಪರ್ಮಿಷನ್ ತಗೊಂಡು ಅದಾಗಬೇಕು. ಬಿಗ್ಲಿಕ್ಕರ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಹೋಗಿ ಬಂದಾಗ ಒಮ್ಮೆ ನಾವು ನಿಮ್ಗೆ ಕರೆಸ್ತೇವೆ, ಅವ್ರು ಗಮನಕ್ಕೆ ತಗೊಂಬರ್ರಿ. ಆಮೇಲೆ ಒಂದು ಇದು ಮಾಡ್ರತ್ ಅಂದ್ರೂ ಸರ ಅವ್ರು ಆ ಥರ ಮಾಡತ್ತಾರ ಸರ್. ನೀವೊಂದು ಸ್ವಲ್ಪ ಏನಾರ ಹೇಳ್ರಿ ಸರ್. ನಾವು ಹೇಳ್ತೇವೆ ಸರ್, ಸಾಹೇಬ್ರು ಹೇಳ್ತಾರೆ, ನಾವು ಕೂಡ ಹೇಳ್ತೇವೆ ಸರ್. ಈಗ ಅವರು ಅನ್ಪಡ ಈಗ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಆ ವೈಯಕ್ತಿಕ ಪರ್ಮಿಷನ್ ತಗೋದ್ರಿ. ಸಾರ್ವಜನಿಕ ಸ್ವಲ್ಪ ಈಗ ನೀವು ಅಧಿಕಾರ ಆಗ್ತೀರಾ,
ನೀವು ಒಟ್ಟು ಅವ್ರಿಗೆ ಹೆಂಗೆ ಅಂತ ಹೇಳಿ ಹೊಂಟಿದ್ವಿ ನಾವೀಗ ಜಸ್ಟ್ ನೀವು ಬಂದಾಗ ಸ್ವಲ್ಪ ಕುಂದ್ರಬೇಕಾಗ್ತದೆ. ಆಮೇಲೆ ಅದೊಂದು ಜಯಂತಿ ಒಂದ್ ಈಗ ದಿವಸ ಜಸ್ಟ್ ಅದ್ರ ಸಂಬಂಧ ಹೊಂಟಿದ್ವಿ. ಜಯಂತಿ ಆಯ್ತು. ಈಗ ಆಗಸ್ಟ್ 15 ಪೂರ್ವಭಾವಿ ಸಭೆ ಒಂದು ಶಾಸಕರ ಬರತಾರೆ, ಎಲ್ಲರಿಗೂ ಕರೆದಿವಿ. ಈಗ ಸದ್ಯ ಬಂದ್ರೆ ಹೇಳಕ್ಕಾಗಲ್ಲ. ಅಲ್ಲಿ ಬನೆಟ್ಟಿಂದ ಮುಗಿಸ್ಕೊಂಡು ಇಲ್ಲಿ ಮೊದಲ ನಾವು ಹೋಗ್ತೇವ್ರಿ. ಇದು ಮುಗೀತಂದ್ರ ಅವ್ರಿಗೆ, ಯಾಕಂದ್ರೆ ಇದು ಒಮ್ಮೆ ಅವ್ರಿಗೆ ಮಾತಾಡ್ಸಿಕ್ತ ಎಷ್ಟೋ ತಕ್ಕತಿ ಗೊತ್ತಾಗಲ್ಲ. ಒಮ್ಮೊಮ್ಮೆ ಅರ್ಧ ತಾಸು ಟೈಮಿಂಗ್ 10ವರೆಗೆ ಕೊಟ್ಟಿದ್ವಿ. ಮತ್ತೆ ಇಲ್ಲಿ ನಾವು ಮಾಡ್ಕೊಂಡ್ಬಿಟ್ರ ಅಂದ್ರ ಅಲ್ಲಿ ಎಲ್ಲಾರು ಕಾಯ್ಕೊತ್ ಕೊಡ್ತಾರ, ಅವ್ರಿಗೆ ಹೇಳಿರ್ತೈತೆ ಅಲ್ಲಿ ಮೀಟಿಂಗಿಗೆ. ಅದು ಮುಗದಿಂದ ಅವ್ರಿಗೆ ಭೇಟಿಯಾಗಿ ಮಾತಾಡ್ಸೋಣಂತ್ರಿ. ಏನ್ ಎದ್ರ ಕೂತೀರಿ, ಎದ್ರ ಸಲುವಾಗಿ ಏನ್ ಸಮಸ್ಯೆ ಸರ್. ಈಗ ಸ್ವಲ್ಪ ಅವ್ರು ಭೇಟಿಯಾಗಿ ಬಂದ್ರಿ, ಶಾಸಕರು ಏನ ಕೇಳಿದ್ರು ಈಗ ಸಾಹೇಬ್ರು ಬರೋದು ಇನ್ನ ಟೈಮ್ ಐತೈತ್ರಿ, ಒಂದ್ 10 ನಿಮಿಷ ಹೋಗಿ ಇದು ಕ್ಲೋಸ್ ಮಾಡ್ಕೊಂಡು ನಮ್ಮ ಇರ್ಲಿ ನಮ್ಮ ಬೇಡಿಕೆ ಸರ 50 ಎಕರೆದ ಅಷ್ಟ ಅಲ್ಲ, ಟೋಟಲಿ ದೇವರಾಜ್ ನಗರ್ ಎಷ್ಟು ಅದಾವಲ್ಲ ಅಷ್ಟಲ್ಲಿ ನಮ್ಗೆ ಕೊಡ್ರಿ ಅಂತಂದ್ರೆ ನಾವು ಹೇಳತ್ತೀವಿ. ನೀವು 50 ಎಕರೆ ಅಂತ ಸೀಮಿತನ ನೀವು ದೇವರಾಜ್ ಅರಸ ತಗೊಂಡು ಅಬ್ಸರ್ವ್ ಮಾಡತ್ತೀರಿ. ದೇವರಾಜ್ ನಗರ್ ಅರಸು 50 ಎಕರೆ ಎಲ್ಲೈತಿ ನೀವು ಮಾಡ್ಬೇಕನ್ನತ್ತೀರಿ, ಅದು ಬೇರೆ. ಈ ಗುಡ್ ಎತ್ತಂದ್ ಬರ್ತೈತ್ರಲ್ಲ, ಗುಡ್ ಬಂದಾಗ 13 ಎಕರೆ 5 ಗುಂಟೆ ಕೆರಿ ಎತ್ತಂದ್ ತೆಗಿಬೇಕ್ರಿ. 4.5 ಎಕರೆ ಪೊಲೀಸ್ ಸ್ಟೇಷನ್ SP ಸಾಹೇಬ್ರ ಹೆಸರಲ್ಲೇ ಇದೆ, ಅದು ರೆವೆನ್ಯೂ ಒಳಗೆ ಬರ್ತೈತೆ, ಅದು ತೆಗಿಬೇಕು. ಸಪ್ರೇಟ್ ಉತ್ತಾರ ಅದಾವ್ರಿ ಸರ್, ಇವು ಸಪ್ರೇಟ್ ಉತ್ತಾರ ಅದಾವ್ರಿ. ನೀವು ಟೋಟಲಿ ದೇವರಾಜ್ ನಗರ ದೇವರಾಜ್ ಗುಡ್ ಅಂದ್ರ ಬಾಳ ಆಗೈತಿ ಅತಿಕ್ರಮಣ. 120 ಎಕರೆ ಐತಿ, 200 ಎಕರೆ ಆಗೈತಿ ಅನ್ನೋದು ಅಧಿಕಾರಿಗಳು ಮೊದಲನ್ನ ನಿಮ್ಮ ತಲೆಯನ್ನ ಮೊದಲು ತೆಗಿರಿ. ಕನ್ಫ್ಯೂಸ್ ಮಾಡ್ಕೊಂಡಿರಿ. ಅದು ಅತಿಕ್ರಮಣ ಎಷ್ಟಾಗೈತಿ ಅನ್ನೋದು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅತಿಕ್ರಮಣ ಆಗಿಲ್ಲ ಅಂತ ನಾವ್ ಹೇಳತ್ತೀವಿ. ಯಾಕಂದ್ರೆ ಅತಿಕ್ರಮಣ ಆಗಿಲ್ಲ ಅಂದ್ರ 30 ಗುಂಟೆ ಜೆವಿ ಮಂಡಳ, 30 ಎಕರೆ ಜೆವಿ ಮಂಡಳದವ್ರಿಗೆ ತೆಗಿಬೇಕು. ಅಲ್ಲಿ 4.5 ಎಕರೆ ಪೊಲೀಸ್ ಸ್ಟೇಷನ್ SP ಸಾಹೇಬ್ರಿಗೆ ಇರುವಂತ ಕಂದಾಯ ಇಲಾಖೆ ಅವ್ರು ಕೊಟ್ಟಿದ್ದು, ಅದು ತೆಗಿಬೇಕು. ಬಂಜಾರ್ ಸಮಾಜಕ್ಕೆ 4.5 ಎಕರೆ ಕೊಟ್ಟಾರು ಗೌರ್ಮೆಂಟ್ ವತಿಯಿಂದ, ಅವ್ರದ್ದು ತೆಗಿಬೇಕು. 13 ಎಕರೆ 5 ಗುಂಟೆ ಕೆರೆ ಇದು ಬರ್ತೈತಿ, ಅದನ್ನ ತೆಗಿಬೇಕು. 50 ಎಕರೆ ದೇವರಾಜ್ ಅರಸು ಕೊಟ್ಟಿದ್ದು, ಅದನ್ನ ತೆಗಿಬೇಕು. ಈ ದೊರಾನ್ಕಳಿ ಅಂತ ಬರ್ತೈತಿ, ಅದನ್ನ 2 ಎಕರೆ ಅದನ್ನ ತೆಗಿಬೇಕು. ಮಲ್ಲಪ್ಪ ಯಾದವಾಡ ಅವ್ರದ್ದು 1 ಎಕರೆ 27 ಗುಂಟೆ ದಾನೋ ಡಾಕ್ಟರ್ ಸಾಹೇಬ್ರ ಮನಿ ಹಾಸ್ಪಿಟಲ್ ಅವ್ರಿಗೂ ಅದು ಕಂದಾಯ ಇಲಾಖೆ ಬರ್ತೈತಿ, ಅದನ್ನ ತೆಗಿಬೇಕು. ಅದ ನಂತರ ಇತ್ತಾಗಿ ಹಿಡ್ಕೊಂಡು ಇತ್ತಾಗು ದಾನಗೋಡ ನಮ್ಮ ನಾಡಗೋಡ ಪ್ರವೀಣ್ ಅವ್ರ ಫಾದರ್ ಇದ್ದಾಗ ಅದನ್ನ ದಾನ ಪತ್ರ ಮಾಡಿದಾರ, ಅದು ಒಂದು 4.5 ಎಕರೆ ತೆಗಿಬೇಕು. ಅತಿಕ್ರಮಣ ಏನ್ ಆಗೈತೆ ಅಂತ ನೀವು ಹೇಳ್ತೀರಿ. ಇಷ್ಟು ತೆಗೆದ ನಂತರ ಅತಿಕ್ರಮಣ ಆಗೈತೆ ಅನ್ನೋದು ನೀವು ನಮಗೆ ಕ್ಲಿಯರ್ ಆಗಿ ಹೇಳ್ರಿ. ಇನ್ನು ದೇವದಾಸಿ ಕಾಲನಿ ಮೂಲತಃ 1998 ಕಟ್ಟಾರ, 97-98 ಕಟ್ಟಾರ, ಅದನ್ನ ತೆಗಿಬೇಕ. ಗೌರ್ಮೆಂಟ್ ಹಾಸ್ಪಿಟಲ್ ತೆಗಿಬೇಕ, ಪಶು ಹಾಸ್ಪಿಟಲ್ ತೆಗಿಬೇಕ. ಇಷ್ಟು ತೆಗೆದ ನಂತರ ಅತಿಕ್ರಮಣ ಆಗೈತೆ ಅನ್ನೋದು ನಮ್ಗೆ ಹೇಳ್ರಿ. ನೀವು ಅತಿಕ್ರಮಣ ಆಗೈತೆ 50 ಎಕರೆ ಕೊಟ್ಟಿದ್ದು ನೀವು, 13.5 ಎಕರೆ ಇರೋದು ನಿಮ್ದ, 4.5 ಎಕರೆ ಪೊಲೀಸ್ ಸ್ಟೇಷನ್ ಕೊಡೋದು ಗೌರ್ಮೆಂಟ್ ಅದ, 4.5 ಎಕರೆ ಕೊಟ್ಟಿದ್ದು ಬಂಜಾರ ಸಮಾಜಕ್ಕೂ ನಿಮ್ದ, 30 ಎಕರೆ ಕೊಟ್ಟಿದ್ದು ಜೆವಿ ಮಂಡಲಕ್ಕೆ ಒಂದು ಸಂಸ್ಥೆ ಕೊಟ್ಟಿರಿ, ಅದನ್ನು ತೆಗಿಬೇಕು. ಅವಾಗ ಗುಡದಾಗ ಎಷ್ಟನ್ನ ನೀವು ಅತಿಕ್ರಮಣ ಆಗೈತಿ, ಎಷ್ಟು ಉಳ್ದೈತಿ ಅಷ್ಟು ನಮಗೆ ಕೊಡ್ರಿ. ನೀವು ಏನ್ ಮಾಡ್ಬಿಡತ್ರಿ, ಈಗ ದೇವರಾಜ್ ನಗರ ಈಗ ಒಂದ್ ರೌಂಡ್ ಹಾಕಿಬಿಟ್ರೆ ಇಷ್ಟೆಲ್ಲ ಅತಿಕ್ರಮಣ ಆಗೈತೆ ಅಂತ ಹೇಳ್ತೀರಿ. 80 ಎಕರೆ 90 ಎಕರೆ ಆಗೈತೆ ಅಂತ ನೀವು ಹೇಳ್ತೀರಿ. ಇದು ನಿಮ್ಮ ಅಧಿಕಾರಿಗಳು ಮಾಡಿರುವಂತ ಮಿಸ್ಗೈಡ್ ಆಯ್ತು. ಈಗ ನೀವು ಈಗಾಗಲೇ ನೀವು ಮಾಡಿರುವಂತ ಈ ವ್ಯವಸ್ಥೆದಾಗ ಅಲ್ಲಿ ಉತ್ತಾರ ಮಾಡಿ ಕೊಡ್ಬೇಕಂತ ನಮ್ಮ ಬೇಡಿಕೆ ಐತಿ. ಆದ್ರೂ ಇವ್ರು ಮಾಡಿಕೊಟ್ಟಾರ ಅಲ್ಲಿ, ಅದನ್ನು ನಾವು ತೋರಿಸ್ತೀವಿ. ಅದ ಹೆಂಗ್ ಮಾಡಕ್ ಬರ್ತೈತಿ, ಇದು ಹೆಂಗ್ ಮಾಡಕ್ ಬರಂಗಿಲ್ಲ. ನೀವು ಅಧಿಕಾರಿಗಳು ಯಾರ್ಯಾರು ಇದ್ರೊಳಗೆ ಮಾಡಿರಿ, DC ಸಾಹೇಬ್ರು ಬರ್ಬೇಕು. ನೀವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಲೆ ದಂಡ ಆಗೋದು ಸತ್ಯ. ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲಿವರೆಗೂ ಬಿಡಂಗಿಲ್ಲ. ನಿನ್ನೆವರೆಗೂ ಡೇ ನೈಟ್ ಇಲ್ಲಿ ಇದ್ದ ಸತ್ಯಾಗ್ರಹ ಮಾಡಿವು, ರಾತ್ರಿ ಹಗಲಿ ಕೂತ್ಕೊಂಡ. ನೀವು ಅಧಿಕಾರಿಗಳು ಈಗ ಬಂದಿರಿ, ಅದು ನೀವು ಬರ್ಬೇಕಂತಂದು ಈ ಧರಣಿಗೆ ಬಂದಿಲ್ಲ. ನೀವು ಆಗಸ್ಟ್ 15 ಸ್ವತಂತ್ರ ಹೋರಾಟದ ಒಂದು ನಮ್ಮ ಇತರ ವ್ಯವಸ್ಥೆಗೆ ಸಲುವಾಗಿ ನೀವು ಮೀಟಿಂಗ್ ಬಂದು ನಮ್ಮನ್ನ ಕೇಳಾಕ್ತೀರಿ. ಹೌದು ಸರ, ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಐತಿ, ಎಲ್ಲರಿಗೂ ಇಂಟಿಮೇಷನ್ ಐತಿ. ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬಂದ್ ಕೊಟ್ಟಾರಿ, ನಮ್ ಪರ್ಮಿಷನ್ ಕೊಡ್ಲಾರ್ದ ಬಂದ್ ಕೊಂಡಿರ್ತೀವಿ. ನೀವು ಬಿಟ್ಟಿದ್ರಿ, ಅಧಿಕಾರಿ ನಿರ್ಲಕ್ಷ್ಯ ಮಾಡಿರಿ. ನೀವು ಅದನ್ನ ಜನರಿಗೂ ಆಯ್ತ್ರಿ, ನೀವು ಇಷ್ಟು ಇರ್ಲಾರ್ದ ಹಂಗಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ.
50 ಎಕರೆ ಅಂತ ಹೇಳ್ತೀರಿ, ನೀವ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ರಿ? 8 ವಾರ್ಡ್ಗಳು ನೀವು ಸೀಮಿತವಾಗಿ ನಾವು ಮೆಂಬರ್ಗಳು ಹೆಂಗ್ ಆರಿಸಿ ಬರ್ತೀವಿ? ನಿಮ್ಮದ ವ್ಯಾಪ್ತಿ ಇರ್ಲಿಲ್ಲ ಅಂದ್ರೆ 8 ವಾರ್ಡ್ನಾಗ ನಾವ್ ಹೆಂಗ್ ಆರಿಸಿ ಬರ್ತೀವಿ? ಮತ್ ಇವನ್ ಡಚ್ ಕಾಲನಿಗೆ ಸಪರೇಟ್ ಒಂದು ಸರ್ ಕಂದಾಯ ಇಲಾಖೆದಿಂದ ಸರ್ ಇನ್ನೂ ಒಂದ್ ಬಿಟ್ಟಿನಿ, ಡಚ್ ಕಾಲನಿ ಸಪರೇಟ್ ಐತಿ, ಅದು ಒಂದ್ ಕಂದಾಯ ಇಲಾಖೆದಾಗ ಬರ್ತೈತಿ, ಅದು ಒಂದ್ ಸಪರೇಟ್ ಉತ್ತಾರಗಳು ಬರ್ತಾವು, ಅದು ರೆವೆನ್ಯೂ ಒಳಗ ಬರ್ತೈತಿ. ಇಷ್ಟು ಎಲ್ಲ ಕನ್ನಡ ನೋಡ್ರಿ ಅಂದ್ರೆ ನೀವು ಏನ್ ಹೇಳ್ತೀರಿ? ಬರೀ ಗುಡ್ ಬಾಳ್ ಬೆಳ್ದೈತಿ, ಅತಿಕ್ರಮಣ ಮಾಡ್ಯಾರು ಹೆಂಗ್ ಅತಿಕ್ರಮಣ ಮಾಡ್ಯಾರಿ? ನೀವ್ ಹೆಂಗ್ ಹೇಳ್ತೀರಿ ಅತಿಕ್ರಮಣ ಮಾಡ್ಯಾರ ತಂದ? ಒಳಚರಂಡಿ ಕೊಡ್ತೀರಿ, ದಾರಿ ದೀಪಗಳು ಕೊಡ್ತೀರಿ, ಲೈಟ್ಗಳು ಕೊಡ್ತೀರಿ, ವಾರ್ಡ್ಗಳನ್ನ ಲಿಮಿಟೇಷನ್ ಮಾಡಿರಿ, ಅಂಗನವಾಡಿಗಳನ್ನ ಹಾಕ್ತೀರಿ, ಮೂಲ ಸೌಕರ್ಯಗಳನ್ನ ಕೊಡ್ತೀರಿ, ಶೌಚಾಲಯಗಳನ್ನ ಕೊಡ್ತೀರಿ, ಬೋರ್ವೆಲ್ಗಳನ್ನ ಹೊಡಿಸ್ತೀರಿ. ಉತ್ತಾರ ಕೇಳಕ್ ಬಂದಾಗ ಇದು ನಮ್ಮ ವ್ಯಾಪ್ತಿಲ್ಲ, ನಿಮ್ ವ್ಯಾಪ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳನ್ನ ನೀವು ಇದಕ್ ಮಾಡಿದ್ದು ಅದು ಮಾಡಕ್ ಬರಂಗಿಲ್ಲ ಅಂದ್ರೆ ಇವನ್ ಇನ್ನೊಂದು ಮಾಡಿದಾರ, ಅದನ್ನ ನಾವು ತೋರಿಸ್ತೀವಿ, ಅದನ್ನಾರ ನಮ್ಗೆ ಕ್ಲಿಯರ್ ಮಾಡ್ಕೊಡ್ರಿ ಅದ್ ಹೆಂಗ್ ಮಾಡ್ರಿ ಅನ್ನೋದು. 552 ಸರ್ವೆ ನಂಬರ್ದಲ್ಲಿ 50 ಎಕರೆ ಕೊಡ್ತಾರ. ಅದೇ 50 ಎಕರೆ ಬಾಜುಕ ಇವೆಲ್ಲ ಕೊಟ್ಟಾರ, ಅವತ್ತು ನೀವು ಮೈನಸ್ ಮಾಡ್ರಿ, ಕೊಟ್ಟಂತವ ಎಷ್ಟು ಉಳಿತೈತಿ ನೋಡ್ರಿ. ಅದು ಮೇ ಬಿ ಒಂದ್ 20 ಎಕರೆ 10 ಎಕರೆ ಆಗೇಟ್ ಅತಿಕ್ರಮಣ ಮಾಡ್ಯಾರ. ಸರ್ವೆ ನಂಬರ್ 13ರಲ್ಲಿ ನೀವು ಹೆಂಗ IBಗೆ ಜಾಗ ಕೊಡಾಕ್ತಿರಿ, ಹೆಂಗ ಸ್ಕೂಲ್ ಸಂಸ್ಥೆಗಳು ಕೊಡಾಕ್ತಿರಿ, ಹೆಂಗ ನೀವು ಇನ್ನೊಂದು ಕೊಡಾಕ್ತಿರಿ ಇಲಾಖೆಗಳಿಗೆ, ಹಂಗ ಇಲ್ಲಿ ಅತಿಕ್ರಮಣ ಆಗಿರೋದು ಸಾರ್ವಜನಿಕರು ಇರೋ ವ್ಯವಸ್ಥೆಯನ್ನ 13 ನಂಬರ್ ಸರ್ವೆ ಹನಗಂಡಿಯಲ್ಲಿ ಬರುವಂತ ಸರ್ವೆ ರೆವೆನ್ಯೂ ಇಲಾಖೆ ನಿಮ್ದೇ ಸರ್ಕಾರ ಜಾಗ ಐತಿ, ಅಲ್ಲಿ ಇಷ್ಟನ್ನು ಕೊಟ್ಟೆ ನೀವು ಅದನ್ನ ನಮ್ಗೆ ಕೊಡ್ರಿ. ಇದು 30 ವರ್ಷ ಆಯ್ತ್ರಿ, ಜನ ಹಿಂಗ್ ಬಡ್ದಾಡ್ಕೊತ ಸಾಯಾಕ್ತಾರ, ಇವತ್ತು ಕೈ ಬರೋದು ಉತ್ತಾರ ಕೊಡಾಕ್ತಾರ. ಅಧ್ಯಕ್ಷರು ಇನ್ನೊಂದು ಊರಾಗಿನ ಉತ್ತಾರಕ್ಕೂ ಮತ್ತ ದೇವರಾಜನಗರ ಉತ್ತಾರಕ್ಕೂ ಅಜ್ಜಿಗಜ ಅಂತ 400-500 ಡಿಫ್ರೆನ್ಸ್ ಬರೋದ್ರಿ. ಅಮೌಂಟ್ ತುಂಬೋದು ಅಂಕಲ್ ಪಟ್ಟಿದನ್ನು ತುಂಬ್ತೇವೆ. ಈಗ ಅವ್ರು ಹೇಳುವುದಿಲ್ಲ, ಅವ್ರು ಏನ ಮೈನಸ್ ಮಾಡಂತಾರ ಎಲ್ಲ ಮೈನಸ್ ಮಾಡಿದಾಗ ನಾವು 40 ಎಕರೆ 10 ಮಾಡಿದ್ವಿ. 10 ಇತ್ತಂದ್ರ ನಾವು ಅಲ್ಲಿ ಹೋಗಿ ಯಾರಾದ್ರೂ ಬಿಡಂಗ ಸರ್ ನಾವು 50 ಎಕರೆ ಸರ್ ನೀವು ಕನ್ಫ್ಯೂಸ್ ಮಾಡತ್ರಿ, 50 ಎಕರೆ ನಾವು ಕೇಳತ್ತಿಲ್ರಿ. ನೀವು 50 ಎಕರೆ ಅಂದ್ರ ಇದ್ದಿದ್ ರೋಡ್ ಮೈನಸ್ ಮಾಡೋದು ಮೈನಸ್ ಮಾಡೋದು ಬಂದಿರಲ್ಲ. ಹೌದ್ರಿ. ಎಲ್ಲ ಮೈನಸ್ ಮಾಡಿದಾಗ ನಮ್ಗೆ 50 ಎಕರೆ ನಿಮ್ ಬಂತಲ್ಲ ನಿಮ್ ಎದುರಿನಾಗ ಈಗ ನೀವು ನಿನ್ನೆ ಮಣ್ಣಿ ಹಿಡ್ದ ನಮ್ಗೆ ಲೆಟರ್ ಕೊಟ್ಟಿರಿ, ನಾವ್ 50 ಎಕರೆ ಅಷ್ಟೇ ಅತಿಕ್ರಮಣ ಆಗೈತೆ ಅಂತ ಹೇಳ್ತೀರಿ. ನಾವು ಇಷ್ಟನ್ನು ಮೈನಸ್ ಮಾಡಿದಾಗ ನಿಮ್ಗೆ ಅತಿಕ್ರಮಣ ಎಷ್ಟಾಗೈತೆ ಅನ್ನೋದು ನೀವು ನಮ್ಗೆ ಹೇಳ್ರಿ. ಯಾರ್ರಿ? ಹಾ ಹೌದ್ರಿ ಸರ, ನಾವೇನ್ ಕೇಳೋರ್ದು ನಿಮ್ ನಕಾಶಿ ಇಲ್ಲ ನಮ್ಗೆ ಮಾಡಕ್ ಪರ್ಮಿಷನ್ ಕೊಡ್ತೀರಿ, ನಾ ಮಾಡ್ಕೊಂಡ್ ಬರ್ತೀನಿ. ಹೌದ್ ಸರ, ಅತಿಕ್ರಮಣ ಇಲ್ಲ 50 ಎಕರೆ ಬಿಟ್ಟು ನೀವು ಹೆಂಗ್ ಉತ್ತಾರಗಳು ಮಾಡಿರಿ ಇನ್ನು ನೋಡಿ ಸರ್. ನೀವು ಮೊದಲಿನ ಮುಖ್ಯಾಧಿಕಾರಿ ನೋಡಿ ಸರ್, ಆ ಮುಖ್ಯಾಧಿಕಾರಿ ಮುಖ್ಯಾಧಿಕಾರಿ ಕುರ್ಚಿ ಮೇಲೆ ಕುತ್ಕೊಂಡಿರಿ, ಮುಖ್ಯಾಧಿಕಾರಿ ಕುರ್ಚಿ ಮೇಲೆ ಕುತ್ಕೊಂಡಿರಿ. ನೀವು ಕೂತಿದಕ್ಕೆ ನಾವು ಕೇಳಾಕ್ತಿವಿ, ಸಾರ್ವಜನಿಕರಿಗೆ ಈ ಮಾತನ್ನ ಕೇಳಕ್ ಬರಂಗಿಲ್ಲ. ಆ ಜಾಗದಾಗ ನೀವು ಸಾರ್ವಜನಿಕರಲ್ಲಿ ನಿತ್ರ ನಮಗೆ ಮಾತಾಡಂಗಿಲ್ಲ. ನಾವ್ ಕೇಳಾಕ್ತಿದ್ದು ಇದೇ ಟೈಪ್ ನೀವು 50 ಎಕರೆ ಒಳಗ್ ಮಾಡ್ಕೊಡೋರಿದ್ರಿ, ಇನ್ನೂ ಅದೇ 50 ಎಕರೆ ಒಳಗ ಅದೇ ಉತ್ತಾರ ಅಂತ ಜಾಗನ ಅಂತ ತಗೊಂಡ್ ಇನ್ನೊಂದ್ ಜಾಗದಾಗ ನೀವು ಮಾಡ್ಕೊಡ್ತೀರಿ. 6 ಗುಂಟೆ ಮಾಡ್ಕೊಟ್ಟಿರಿ ಅಲ್ರಿ, ನೀವು 6 ಗುಂಟೆ ಮಾಡ್ಕೊಟ್ಟಿರಿ, ಅದೇ ಜಾಗದಾಗ ಇನ್ನೊಬ್ರದ್ದು ಮಾಡ್ಕೊಟ್ಟಿರಿ. ಸರ್ ನಾವೇನ್ ಕೇಳತ್ತಿದೀವಿ ಸರ, ನೀವು ಮಾಡಿಕೊಡೋರು ನೀವ, ಕೇಸ್ ಬುಕ್ ಮಾಡೋರು ನೀವ, ನಾವ್ ಕೇಳಾಕ್ತಿದ್ದೇನ್ ಸರ? ಸರ್ ಅಧಿಕಾರಿಗಳು ನೀವು ಸಾರ್ವಜನಿಕರ ವ್ಯವಸ್ಥೆಗೆ ಎಲ್ಲಾರು ಹಂಗ ನೋಡ್ಕೋರಿ. ಅದನ್ನ ಕೇಸ್ ಸರ್ ಆ ಕೇಸ್ ಬುಕ್ ಮಾಡೋದನ್ನ ಅವ್ರನ್ನ ವಾಲೆ ವಾಪಸ್ ತಕ್ಕೋರಿ, ಅದು ಇರ್ಲಿ. ನಮ್ಗೆ ಎಲ್ಲರಿಗೂ ಅದನ್ನು ಉತ್ತಾರಗಳನ್ನ ಮಾಡಿಕೊಡ್ರಿ. ನೀವು ಅವ್ರ ಮೇಲೆ ಮಾಡಿ ಅನ್ನೋಕ್ಕಿಂತ ಮೊದಲ ನಾವ್ ಎಲ್ಲರಿಗೂ ಅದೇ ಟೈಪ್ ಕೊಟ್ಬಿಡ್ರಿ. ಹೆಂಗ್ರಿ? ನೋಡ್ರಿ, ನಾವ್ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಮ್ ಪ್ರತಿಭಟನೆ, ನಮ್ ಹೋರಾಟ ನಾವ್ ಬಿಡುದಿಲ್ಲ. ನಾವು ಸರ್ ಇವ್ರು ಒಳಗ್ ಕುತ್ಕೊಂಡಾಗ ಎಲ್ಲ ಮಾಡಕ್ ಬರ್ತೈತ್ರಿ, ಇಲ್ಲಿ ನಾವ್ ಕುತ್ತ ಮಾಡಕ್ ಬರಂಗಿಲ್ಲ. ಅವಕಾಶ ಇಲ್ಲ ಸರ್, ಇನ್ನ ಮೇಲೆ ಭರೋಸೆ ಇಲ್ಲ ಸರ್. ಅವಕಾಶ ಅಂದ್ರೆ ಇಂತ ಗೊಬ್ರಿ ಇಂತ ಒಂದ್ ಲೆಟರ್ ಕೊಡ್ತಾರಿ, ಇಂತ ಒಂದ್ ಲೆಟರ್ ಕೊಡ್ತೀರಿ ಸರ್. ಸಣ್ಣ ಸರ್ ತಾಲೂಕ್ನಾಗ ಅಟ್ಟ ಮಾಡೋರ
ಅವ್ರ ಜಿಲ್ಲಾದಾಗ ಅಲ್ಲಿ ಕುಂದಿರ್ತಾರ ನೀವ್ ಹೇಳಿದ ಜನ ಕಿವ್ಯಾಗ ಹಾಕೊಳಂಗಿಲ್ಲ ಅವ್ರ ಬರ್ಲಿಲ್ಲ ಸರ್ ಇಂತ ಒಂದ್ ಲೆಟರ್ ಕೊಡ್ತಾರ, ನೀವು ಅವಕಾಶ ಕೊಟ್ರೆ ನಮ್ಗೆ ಇಂತ ಅವಕಾಶ ಕೊಟ್ಟಿದೀವಿ, ಟೈಮ್ ಕೊಟ್ಟಿವಿ, ಕಾಲಾವಕಾಶ ಕೊಟ್ಟಿವಿ, ಹಿಂಗ್ ಲೆಟರ್ ಕೊಟ್ಟಾರ. ಈ ಲೆಟರ್ ಕೊಡೋಕ್ಕಿಂತ ಮುಂಚೆ ಈಗಾಗಲೇ 50 ಎಕರೆ ಇದ್ದಿದ್ರೊಳಗ ಒಂದು ಈ ಉತ್ತಾರ ಆಗೈತಿ, ಕಂಪ್ಯೂಟರ್ ಉತ್ತಾರ ಆಗೈತಿ. ಅದ್ ಹೆಂಗಾಯ್ತು, ಯಾವ್ದ್ ಬೇಸ್ ಮೇಲೆ ಆಗೈತಿ, ಅದೇ ಬೇಸ್ ಮೇಲೆ ನಮಗ್ ಮಾಡ್ಕೊಡ್ರಿ ಅಂತ ಹೋರಾಟ ಐತಿ. ನಾವು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಪತ್ರ ಬರ್ದಿದ್ದೀವಿ, ಉಪಮುಖ್ಯಮಂತ್ರಿ ಅವ್ರಿಗೆ ಬರ್ದಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಬರ್ದಿವಿ, ತಹಸೀಲ್ದಾರ್ ಸಾಹೇಬ್ರಿಗೆ ಬರ್ದಿವಿ, ಮುಖ್ಯಾಧಿಕಾರಿಗಳಿಗೆ ಬರ್ದಿವಿ, ಎಲ್ಲರಿಗೂ ಬರ್ದಿವಿ. ನೀವು ಮನವಿ ಕೊಡ್ರಿ, ನಾವು ಅಲ್ಲಿವರೆಗೂ ಇಲ್ಲೇ ನಮ್ಗೆ ಉತ್ತಾರ ಆಗ್ಬೇಕು ಒಂದು, ಇಲ್ಲಾಂದ್ರೆ ಅದನ್ನ ಹೆಂಗ್ ಐತಿ ಎಲ್ಲರಿಗೂ ಹಂಗ ಇಡಬೇಕು ಒಂದು. ಅಲ್ಲಿವರೆಗೂ ನಾವ್ ಇಲ್ಲೇ ಕೊಂಡವ್ರು ಮಾಡ್ರಿ. ಒಂದೇ ತರ ನೋಡ್ರಿ, ನೀವು ಎಲ್ಲಾರು ಸರ್ವೆ ಮಾಡ್ರಿ, ಮುಗಿದ ನಂತರ ಎಲ್ಲರಿಗೂ ಕೊಡ್ರಿ. ಇಲ್ಲಾಂದ್ರೆ ಎಲ್ಲಾ ಕ್ಯಾನ್ಸಲ್ ಮಾಡ್ರಿ, ಸರ್ವೆ ಮಾಡಿ ಎಷ್ಟ್ ಆಗ್ತದೆ ಅವಾಗ ಮಾಡ್ಕೊಡ್ರಿ. ಒಬ್ರಿಗೆ ಒಂದ್ ಮಾಡೋದ್ರ ಆಗಂಗಿಲ್ಲ. ನಾವು ರಾತ್ರಿ ಹಗಲಿ ಇರ್ಲಿ ನಾವು ಧರಣಿ ಮಾಡೋರು, ನಾವು ಹೋರಾಟ ಮಾಡೋರು, ನಾವು ಹೇಳುದಿಲ್ಲ. ನಾವು ಶಾಸಕರಿಗೂ ಮನವಿ ಕೊಡ್ತೀವಿ. ನೀವು ಅಧಿಕಾರಿಗಳು ಮಾಡೋದ್ರಿಂದ ಸಾರ್ವಜನಿಕರು ನಾವೆಲ್ಲ ಸಹಾಯ ಆಗ್ತೀವಿ. 8 ವಾರ್ಡ್ಗಳನ್ನು ಘೋಷಿಸ್ತೀರಿ ನೀವು. ಅದರ್ಲ ಈಗ ನೋಡ್ರಿ, ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ದೇವರಾಜ್ ನಗರ್ ಗುಡ್ಡ ಬಾಳ ಬೆಳೆದೈತಿ, ಗುಡ್ಡ ಹೆಂಗ್ ಬೆಳೆದೈತಿ ಅಂತ ಹೇಳ್ತೀರಿ ನೀವು. ನಿಮ್ ಕಣ್ಣ ನೋಡಿದ್ ಗುಡ್ಡ ಬೆಳಿತೈತಿ ಸರ್? ನೀವು ಕಣ್ಣು ಬೆಳೆದಿದ್ಗೆ ನೋಡ್ತೀರಿ ಸರ್? ಫ್ಯಾಕ್ಟ್ 30 ಎಕರೆ ಒಂದು ಜೀವಿ ಮಂಡಲ್ ತೆಗಿಬೇಕು, 50 ಎಕರೆ ದೇವರಾಜ್ ಅರಸ್ ಕೊಟ್ಟಿದ್ ತೆಗಿಬೇಕು, 4.5 ಎಕರೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ ತೆಗಿಬೇಕು, 4 ಎಕರೆ ಬಂಜಾರ ಕೊಟ್ಟಿದ್ದು ಬಂಜಾರ ಸಮಾಜ ಕೊಟ್ಟಿದ್ ತೆಗಿಬೇಕು, 13 ಎಕರೆ 5 ಗುಂಟೆ ಈ ಕೆರಿದು ಒಂದು ತೆಗಿಬೇಕು, ದೇವದಾಸಿ ಕಾಲನಿ ಒಂದು ತೆಗಿಬೇಕು, ದರ್ವಾಣಕಳ್ಳಿ ತೆಗಿಬೇಕು, ಮಲ್ಲಪ್ಪ ಯಾದವಾಡ್ ಅವ್ರ ತೆಗಿಬೇಕು, ಪ್ರವೀಣ್ ಅಡ್ಗೋಡ್ ಅವ್ರು ಕೊಟ್ಟಿದ್ದ ದಾನ ಪತ್ರದೊಳಗೆ ಅದನ್ನೊಂದು ತೆಗಿಬೇಕು, ಡಚ್ ಕಾಲನಿ ತೆಗಿಬೇಕು. ನಿಮ್ದು ಎಲ್ಲಿ ಅತಿಕ್ರಮಣ ಆಗೈತೆ ಅದ್ ನಮ್ಗೆ ಹೇಳ್ರಿ. ಈಗ ನೀವೆಲ್ಲರೂ ನಮ್ಗೆ ಇಲ್ಲಿವರೆಗೂ ಮುಟಾಳ್ತನ ಮಾಡ್ಕೊತ ಬರತ್ತಾರ. ನಮ್ಮ ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಅವ್ರು ಬೇಡಂತೀವ ಡಾಕ್ಯುಮೆಂಟ್ ಇಲ್ಲಿ ಐತಿ, ನಾವು ಬಾಯ್ತೆಲ್ಲ ಹೇಳತ್ತಿಲ್ಲ. ಇಟ್ಟು ಉತ್ತಾರು, ಇಟ್ಟು ವ್ಯಾಪ್ತಿ ಶೀಟು, ಇಟ್ಟು ವ್ಯಾಪ್ತಿ ಮ್ಯಾಪು ಎಲ್ಲ ಐತಿ. ಯಾವ ಆಧಾರ ಮೇಲೆ? ಸರ್, ಪ್ರತಿ ದಿವಸ ಧರಣಿ ಹೋರಾಟ ದೂರ ಆಗ್ತತಿ. ಪ್ರತಿ ದಿವಸ ಹೆಚ್ಚು ಮಾಡ್ತೀವಿ ನಾವು. ಇವತ್ತಿಗೆ ಇದು ಚಾಲು ಆಗೈತೆ ಅಂದ್ರೆ ಇವತ್ತಿಗೆ ಇಷ್ಟ ಅಲ್ಲ, ಇಡೀ ಎಷ್ಟು ಆ ದೇವರಾಜ ಅರಸ ಜಾಗದಾಗ ಹಿಡ್ಕೊಂಡು ಇಲ್ಲಿವರೆಗೂ ಅಲ್ಲಿ ಎಲ್ಲ ಎಷ್ಟೈತಿಲ್ಲ. ಇವನ್ ಕಲತಿ ನಗರ್ ಹಿಡ್ಕೊಂಡು ಎಲ್ಲಾ ಜನ ಬಂದ್ಕೊಂಡಿರ್ತೈತಿ. ನಾಳೆ ಹಿಡ್ಕೊಂಡೇನ ಅದು ಮುಂದೆ ಆಗುವಂತ ವ್ಯವಸ್ಥೆಗೆ ನೀವು ಇರ್ಬೇಕ. ಇಲ್ಲಾಂದ್ರೆ ನಮಗ ಉತ್ತಾರಗಳನ್ನ ಕೊಡ್ಬೇಕ, ಇಲ್ಲ ಇದ್ದಿದ್ ಸರಿಪಡಿಸ್ಬೇಕ. ನಾವು ಸ್ವಲ್ಪ ಹದ್ಬಸ್ತ್ ಗುರುತ ಕಂಪಲ್ಸರಿ ಮಾಡ್ಬೇಕು. ಇದನ್ನ ಅವ್ರಿಗೆ ನಾವು ಕನ್ವಿನ್ಸ್ ಮಾಡೇವ್ ಸರ್. ಮೊನ್ನೆ ಲೆಟರ್ ಕೊಟ್ಟಿದ್ರು ಸರ್, ಹಿಂಬಾರ ಕೊಟ್ಟೇವ್ ಸರ್. ಅವರು ಇಲ್ಲ ನಾವು ಈ ತರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವ್ರು ಏನ್ ಹೇಳ್ತಾ ಇದಾರೆ, 50 ಎಕರೆ ಏನ್ ಅವ್ರು ಏನ್ ಹೇಳುದನ ನಾವು ಎಷ್ಟು ಅವರು ಅದೇ ಹೇಳೋದು ಅಷ್ಟೇ. ಎಲ್ಲರಿಗೆ 900 ಮನೆಗಳು ಬೈದು ಇನ್ನು ಉಳಿದವ್ರಿಗೆಲ್ಲ 20 ಕೊಟ್ಟ ನೀವು ಮನ್ಯಾಗ 5-6 ಮಂದಿ ಇದ್ರು ಅಣ್ಣ ತಮ್ಮ 5-6 ಮಂದಿ ಕೊಡ್ತೀವಿ ಅಂತ ಹೇಳಿದ್ವಿ. ಆಗ ಯಾರು ಕೇಳಿದ್ರು. ಮತ್ತು ಅದ್ರ ನಂತರ ನಾವು ಕೈ ಬಿಟ್ಬಿಡ್ತೀವಿ. ಮತ್ತು ಏನು ಮಾಡೋದು, ನಾವು ಎಲ್ಲಿ ಹೇಳಿದ್ರೆ ಹೇಳ್ತೀವಿ ಉಳಿದದ್ದು. ಮತ್ತು ಇಲ್ಲಿ ಒಂದೇನೋ ಹೇಳಿದ್ರತ್ತ, ಇಲ್ಲಿ ಒಬ್ಬ ಚೀಫ್ ಆಫೀಸರ್ ಒಬ್ರಿಗೆ ಕೊಟ್ಟ ಅಂತಿಲ್ಲ. ಅದನ್ನ ಯಾಕೆ ಕೊಟ್ಟೋ ಗೊತ್ತಿಲ್ಲ. ನಾವು ಬೈದೀವಿ, ಚೀಫ್ ಆಫೀಸರ್ ಎಲ್ಲಿದಾರ ಜಾರೇ ಹೇಳ್ರಿ ಅವ್ರಿಗೆ. ಅದ ಕಾರಣ ಆಗೈತಿ. ನೀವೇನ ಹೇಳ್ದಾಗ ಕೊಟ್ಟು ಹೋಗ್ಬೇಕಾಯ್ತು. ಈಗಾಗಲೇ ನೀವು ಬರೋಕ್ಕಿಂತ ಮೊದಲ ಮುಂಚೆ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿನಿ ಸರ್. ದೇವರಾಜ್ ನಗರ ಅತಿಕ್ರಮಣ ಆಗೈತೆ ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಆಗತ್ತೆ ಸರ್. ಬರೀ ಇದು ದೇವರಾಜ್ ನಗರ ಭಾಳ ಅತಿಕ್ರಮಣ ಆಗೈತಿ. 200 ಎಕರೆ 300 ಎಕರೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. 13 ಎಕರೆ 5 ಗುಂಟೆ ಕೆರೆ ಇದೆ. ಕೆರೆ ಹಿಡಿದಷ್ಟು ಅಲ್ಲ ದೇವರಾಜ್ ನಗರ ಹಿಡಿದ್ವಿ. 50 ಎಕರೆ ದೇವರಾಜ್ ಅರಸ್ ಕೊಟ್ಟಿದ್ದು ಲ್ಯಾಂಡ್ ಐತಿ. 4.5 ಎಕರೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದು ಲ್ಯಾಂಡ್ ಐತಿ.
ಬಂಜಾರ ಸಮಾಜಕ್ಕೆ 4.5 ಎಕರೆ ಕೊಟ್ಟಿದ್ದು ಐತ್ರಿ. ಜೀವಿ ಮಂಡಳಿಗೆ 30 ಎಕರೆ ಕೊಟ್ಟಿದ್ದು ಲ್ಯಾಂಡ್ ಐತ್ರಿ. ಇವು ಉತ್ತಾರಗಳು ಇರೋದ್ರಿ, ರೆವೆನ್ಯೂ ಉತ್ತಾರಗಳು ಸರ್ಕಾರಿ ಕೊಟ್ಟಿದ್ರಿ. ದೇವದಾಸಿ ಕಾಲನಿಕ ಸಪ್ರೇಟ್ ಅಂತಂದ ಉತ್ತಾರಗಳು ಕೊಟ್ಟಿದ್ದೈತ್ರಿ. ಸೌದಿ ಸಾಹೇಬ್ರು ನೀವು ಇದ್ದಾಗ ನೀವು ಕಟ್ಟಿದ್ದು ಅದಕ್ಕೊಂದು ಸಪ್ರೇಟ್ ಆದಂತ ಜಾಗ ಅದೇ ಕೊಟ್ಟಿರಿ, ಅದಕ್ಕಂತಂದ ಉತ್ತಾರ ಐತ್ರಿ. ಆದ ನಂತರ ಪ್ರವೀಣ್ ಅವ್ರ ಫಾದರ್ ಅವ್ರು ಕೊಟ್ಟಿರೋದು ದಾನ ಪತ್ರದಾಗ ಈ ದಾನಗೊಂಡ ಹಾಸ್ಪಿಟಲ್ ಎದುರುಗಡೆ ಅವ್ರದೈತಿ. ದಾನಗೊಂಡ ಹಾಸ್ಪಿಟಲ್ ಅವ್ರು ಹಿಡ್ಕೊಂಡು ಆಸಂಗಿಯವ್ರ ಮನೆಯವ್ರಿಗೆ ಮಲ್ಲಪ್ಪ ಯಾದವ್ ಅವರದ್ದು ಮೂಲತಃ ಆಸ್ತಿ ಇದ್ದಿದ್ದ ಅದನ್ನ ಕೊಟ್ಟಾರೆ. ಇಲ್ಲಿ ಇರೋದು ಧರ್ವಾಣ ಕಳಿ ಅಂತ ತೋರ್ಸತಿ ಇಲ್ಲಿ ಇದಾರೆ. ಇಷ್ಟು ಬಿಟ್ಟು ಅತಿಕ್ರಮಣ ಎಲ್ಲಾಗೈತೆ ಅಂತ ನಾವು ಕೇಳಾಕ್ತಿವ್ರಿ. ಡಚ್ ಕಾಲನಿದು ಅದು ರೆವೆನ್ಯೂ ಐತಿ. ಮುನ್ಸಿಪಾಲಿಟಿ 50 ಎಕರೆ ಐತಿ. ಸರ್ ಹದಬಸ್ತ್ ಆಗ್ಬೇಕಾದ್ರೆ ಜರೆ ಸರ್ 50 ಎಕರೆದಷ್ಟ ನಾವು ಮೂಲತ ಮಾತಾಡತ್ತಿಲ್ಲ. ಇಷ್ಟು ಮೈನಸ್ ಮಾಡಿ ಬಳಕ 50 ಎಕರೆ ಹಿಡಿ ಸರ್. ಸರ್ 4.5 ಎಕರೆ ಪೊಲಿಟಿಷಿಯನ್ ಬಂಜಾರ ಸಮಾಜದ್ದು 50 ಎಕರೆ 13.5 ಎಕರೆ 13.5 ಎಕರೆ ಅದು. ಆನಂತರ ಮಲ್ಲಪ್ಪ ಯಾದವ್ ಕೊಟ್ಟಿದ್ದವ್ರದ್ದು ದಾನಗೊಂಡವ್ರದ್ದು ಹಿಡ್ಕೊಂಡು ಆನಂತರ ಇದೆಲ್ಲ ಹಿಡ್ಕೊಂಡು ನೀವು ಎಲ್ಲಾರು ಅತಿಕ್ರಮಣ ಆಗೈತೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೆಂಗ್ ಕಟ್ರಿ? ಅತಿಕ್ರಮಣ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳನ್ನ ಅದು ಹಾಸ್ಪಿಟಲ್ ಹೆಂಗ್ ಕಟ್ರಿ? ಅತಿಕ್ರಮಣ ಆಗೈತೆ ಅಂದ್ರೆ ದೇವರಾಜ್ ನಗರದಾಗ ಸ್ಕೂಲ್ ಹೆಂಗ್ ಅತಿಕ್ರಮಣ ಆಗೈತೆ ಅಂತ ನೀವು ತಲೆ ಹಾಕೊಳತ್ತೀರಿ? ತೆಗೀರಿ, ಸರ್ವೆ ಮಾಡಿ. ಅದು ಪ್ರಶ್ನೆ ಇಲ್ಲ. ಈಗ ಅತಿಕ್ರಮಣ ಈಗ ಆಗಿಲ್ಲ, ನಮ್ಮ ಮುನ್ಸಿಪಾಲಿಟಿ ಜಾಗದಾಗೂ ಆಗೈತಿ, ಅದು ಆಗೈತಿ, ಎಲ್ಲ ಆಗ್ಯಾವ. ಅದ್ರೊಳಗೆ ನಾವು 900 ಮಂದಿ ತಂದು ಹಕ್ಕುಪತ್ರ ಕೊಡೋದು ನಾವು ರೆಡಿ ಆಗಿದ್ವಿ. ಆಗ ನೀವು ಯಾರು ಸಾಥ್ ಕೊಡಲಿಲ್ಲ ಅಂದ್ರೆ ಬಿಟ್ಟು ಬಿಟ್ಟಿವ. ಎಲ್ಲಾರು ವಿರೋಧ ಮಾಡಿದ್ರು. ಎಲ್ಲಾರು ಏನು ಯಾಕೆ ಪ್ಲ್ಯಾಕ್ ಕೊಟ್ಟು ಗೊತ್ತಿಲ್ಲ. ನಾವೇನು ಮನೆ ಕಟ್ಕೊಳ್ತಿದ್ದಿಲ್ಲ ಬಂದ. ಕೆಲವು ಮಂದಿ ಅರ್ಧ ಎಕರೆ ಗಟ್ಟಲೆ ಹಿಡಿದವರು ಎಲ್ಲಾರು ಅಭಿಷ್ ಕುಡಿಸಿರು, ಜಗಳ ತೆಗೆದ್ರು, ಬಿಟ್ಟು ಬಿಟ್ಟಿವಿ. ಬಿಡ ಅದು ಮುಗಿದು ಹೋಗಿದ್ ಕತಿ. ಈಗೇನಾದ ನೀವು ಇದೊಂದು ಯಾಕೆ ತಪ್ಪು ಮಾಡಿರತ್ತಲ್ಲ ಇದನ್ನ ಸರ್? ಇಲ್ಲಿವರೆಗೂ ಸರ್ ಇದ್ದೇವ್ರಿದ್ದಾಗ ಉತ್ತಾರ ಯಾಕೆ ಕೊಡ್ಲಿಲ್ಲ ರೀ? ನೀವ್ ಯಾಕೆ ಕೊಟ್ರಿ? ನೀವು ಹಿಂದಿನ ಡೇಟ್ ಹಾಕಿ ಮಾಡಿ ಮಾಡ್ಲಿಕ್ಕ ಮತ್ತ ಬೇಡ ಇಂತ ಅವ್ರಿಗೆ ಈಗ ಅವ್ರು ಕೂತವ್ರು ಮುನ್ಸಿಪಾಲಿಟಿ ಬರೆದು ಕೊಡ್ತಾರ. ಕೊಟ್ಬಿಡ್ರಿ ಮತ್ತೇನೈತಿ? ಹಿಂಗ ಆಗ್ಲಿ ಅಂತ ಕಾನೂನು ಮತ್ತ ಮಾತಾಡಿದನ ನಿಮಗ ಕಂಪ್ಯೂಟರೈಸ್ ಉತ್ತರ ಹಕ್ಕುಪತ್ರ ಏನೇನ್ ಅದಾವು ಕೊಡುವಂತ ಕೆಲಸ ಮಾಡಿ ಸರ್ವೆ ಮಾಡ್ಬೇಕು. ಮೊದಲ ಅದನ್ನ ಮುನ್ಸಿಪಾಲಿಟಿಯಿಂದ ಸರ್ವೆ ಆದಾಗ ಮುಂದಿನ ಕೆಲಸ ರೆವೆನ್ಯೂ ಮೊದಲ ಹದ್ದುಬಸ್ತು ಮಾಡಿ ಒಳಗಿನ ಎಷ್ಟು ಮನೆಗಳು ಸರ್ವೆ ಆದ ಬಳಿಕ ಅದಕ್ಕೆ ನಾವು ಹಕ್ಕುಪತ್ರ ಕೊಟ್ಟ ನಂತರ ಕಂಪ್ಯೂಟರ್ ಉತ್ತರ ಹಾಕಾವ. ಈಗ ಹಂಗ ಎಕ್ದಮ್ ಆಗಂಗಿಲ್ಲ. ಮ್ಯಾನುವಲ್ ಉತ್ತಾರ ಕೊಡ್ತಿದ್ರು, ಅವನು ಬಂದ್ ಮಾಡಿದ್ರಿ. ಅವನಾರ ಕೊಡೋದು ಮ್ಯಾನುವಲ್ ಕೊಡಂಗಿಲ್ಲ ಈಗ. ಪ್ಲೀಸ್ ಸರ್, ಅವನು ಬಂದ್ ಮಾಡಿ ಸರ್. ಈಗ ಇವ್ರು ಒಂದು ಕಂಪ್ಯೂಟರ್ ಉತ್ತರ ಮಾಡ್ತಾರೆ. ಆ ಬೇಸ್ ಮೇಲೆ ನಾವು ಕೇಳತ್ತೀವಿ. ಅದ್ ಹೆಂಗಿತ್ತು ಹಂಗಿತ್ತಂದ್ರೆ ನಾವು ಕೇಳಲತ್ತಿದ್ವಿ. ಒಂದ್ ಮಾಡಿ ಒಂದ್ ಇಲ್ಲ ಅಂತಾರಂದ್ರ ಅದು ಒಂದು ತಪ್ಪರಿ. ಅದನ್ನ ಕ್ಯಾನ್ಸಲ್ ಮಾಡಿ ಯಾವ ಮಾಡ್ಯಾವ್ರಿ? ಈಗ ಮಾಡಿದ ಈಗ ಅದಾದ್ರಿ ಈಗ ಒಂದ್ ಮಾಡಿದ್ದನ್ನ ಕೇಳತ್ತೀವಿ. ಅಲ್ಲ ನಮ್ಮ ಆಚೆ ಕಡೆ 13 ಎಕರೆದಾಗ 200 ಮನೆ ಆಶ್ರಯ ಕೊಟ್ಟಿದ್ವು. ಅವು ಆಗ್ತಾವ. ಅವಾಗಿ ಸರ್ ಅವು ಆಗಲಿ ಗಲತ್ ನಗರ ಆಗಲಿ ಯಾವ ಮೂಲತಃ ಹಕ್ಕುಪತ್ರ ಅದಾವ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗೈತಿ ಕೊಡ್ಲಿ ಮಾಡ್ರಿ. ಈಗೇನು ಒಂದು ಮಾಡಿದಾರಲ್ಲ ರೀ ಇವ್ರ, ಆ ಬೇಸ್ ಮೇಲೆ ನಾವು 50 ಎಕರೆದಾಗ ಮಾಡ್ಲಿ 70 ಎಕರೆದಾಗ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ ಐತಿ. ಒಂದ್ರಿ ಇದನ್ನ ನಾವು ಮೌಖಿಕವಾಗಿ ನಾವು ಈ ಮಟ್ಟಕ್ಕೆ ಬರಬಾರ್ದಂತ ಒಂದು ಲೆಟರ್ ಕೊಟ್ಟಿದ್ದೀವಿ ಮುಖ್ಯಾಧಿಕಾರಿ ಮಾಡಿದ್ದನ್ನ ಮುಚ್ಕೊಂಡು ಬೇರೆ ವಿಷಯಗಳನ್ನ ನಮ್ಗೆ ಲೆಟರ್ ಮುಖಾಂತರ ತಿಳಿಸ್ತಾರೆ ಅವ್ರು. ನೀವು ತೊಟ್ಲನ್ನು ತಗೋತೀರಿ. ಇಲ್ಲ ಸರ್, ನಾವು ಇಲ್ಲಿ ಯಾವ್ದು ಮಾಡಂತೀವಿ ನಾವು ಮಾಡ್ತೀವಿ. ಒಂದ ಮಾಡ್ತೀವಿ. ನೀವ್ ಹೇಳಿದಾಗ ಈಗ ನೋಡ್ರಿ ನಮ್ಮ ಗೌರ್ಮೆಂಟ್ ಇರ್ತಾರ, ನಾವು ಅಧಿಕಾರಿಗಳನ್ನ ತರಂಗಿಲ್ಲ ಸರ್. ನಾವು ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾ ಕೂತಾರು ಪಾರ್ಟಿ ಸೀಮಿತವಾಗಿ ಕೂತಾರ ನೀವು ಕನ್ಫ್ಯೂಸ್ ಪಾರ್ಟಿ ಸೀಮಿತ ಹೋರಾಟಗಾರ ಜೊತೆ ಮೂನ್ರಿ. ನೀವು ಪಾರ್ಟಿ ಲೀಡರ್ ನೀವೇ ಹಾಕೊಂಡಿರ್ತೀರಿ ಅದನ್ನ ನೀವು ಕೊಡ್ರಿ ಸರ್. ಜನರಿಗೆ ಅನುಕೂಲ ಆಗ್ಲಿ, ನಿಮ್ದಾಯ್ತು ಸರ್ ಇದ್ರಿ. ಜನರಿಗೆ ಅನುಕೂಲ ಆಗ್ಲಿ. ನೀವು ಮುಂಗೈ ಹಿಡಿದು ಮಾಡಿಸುವಂತ ಶಕ್ತಿ ಲೀಡರ್ಗಳು ನೀವ್ ಯಾಕೆ ಕೂತ್ರಿ ಅಂತ ನಾ ಕೇಳಿ ಸರ್. ನಾವು ಮುಂಗೈ ಹಿಡ್ಕೊಂಡು ಯೋಗ್ಯದ ಸರ್ ಪ್ಲೀಸ್ ಮುಂಗೈ ಹಿಡ್ಕೊಂಡು ನಾವ್ ಮಾಡತ್ತೀವ್ರಿ. ತುಡುಗ ಅಧಿಕಾರಿಗಳು ನೀವು ತಂದಾಗ ಬರತ್ತ ನಾವ್ ತಂದಾಗ ಬರತ್ತಾರ್ರಿ. ನಾವು ತಂದಿಲ್ಲ, ಎಲ್ಲರೂ ತಂದಾಗ ಬರತ್ತಾರ್ರಿ. ನಾವ್ ಅಧಿಕಾರಿಗೆ ತುಡುಗ ಮಾಡ್ತಾನೆ ಹೇಳಿಲ್ರಿ. ಮತ್ರಿ ಅದನ್ನ ರದ್ದು ಮಾಡ್ರಿ. ಜಾರೇ ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ನಾವೇನು ಹೊಯ್ಕೋತಾನೆ ಹೊಯ್ಕೊಳ್ಳೋದಲ್ಲ. ನೀವು ಮಂದಿ ಅನ್ಯಾಯವಾಗಿ ಆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಡವರು ಕಸದ ಕೊಡಾಕ್ ಹೋಗ್ಬೇಡ್ರಿ. ಅದನ್ನ ರದ್ದು ಮಾಡ್ರಿ. ರದ್ದು ಮಾಡಿ ಉಳಿದು ಸರ್ವೆಗೆ ಬರ್ರಿ.
ನೀವು ಏನ್ರಿ ಇದು ಕೊಡ್ರಿ ನನಗೆ, ನಾನು ಹೋಗಿ ರೆವಿನ್ಯೂ ಮಿನಿಸ್ಟರ್ಗೆ ಮಾತಾಡಿ ಅವ್ರಿಗೆ ಪತ್ರ ಕೊಡೋದು ಕೆಲಸ ಮಾಡೋದು. ಸರ್ ಇನ್ನೊಂದು ಅಟ್ ಮಾಡ್ತೀವಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈಗ ಇದನ್ನ ಮೌಖಿಕವಾಗಿ ಅವ್ರಿಗೆ ನೀವು ಹೇಳ್ರಿ. ನಾವು ಈಗ ನಿಮ್ಮನ್ನ ಗೌರವಿಸಿ ನಾವು ನೀವು ಹೇಳಿದ್ರೆ ಸತ್ಯತೆ ನೀವು ಏನು ನೇರವಾಗಿ ಹೇಳ್ರಿ, ನಾವು ಒಪ್ಕೊಂಡಿವಿ. ನಮಗೂ ಒಳ್ಳೇದು ವಿಚಾರ ಬಂತು, ನಿಮಗೂ ವಿಚಾರದಾಗ ನೀವು ಕೇಳಿ ಸರ್. ಈಗ ಅವರು ಹೇಳಿ ಹೋಗ್ತಾರೆ ಸರ್, ಮತ್ತೆ ಅದು ಹಾಡು ನಾವು ಇಲ್ಲಿ ಕುತ್ಕೊಂಡಿವ್ರಿ, ನಮ್ಗೆ ಕ್ಲಿಯರ್ ಆಗುವವರೆಗೂ ನಾವು ಕುತ್ಕೊಂಡು ಹೋಗಿದ್ವಿ. ನೋಡ್ರಿ ತಹಸೀಲ್ದಾರ್ ಏನಾರ ನೀವು ಇಬ್ರು ಕೂಡ ಮಾತಾಡಿ ಒಂದು ಅವ್ರ ಶಾಸಕರು idea ಏನಾರು ಎದ್ದು ಕೊಡ್ರಿ. ಹೋಗ್ರಿ ಅಂತಾರೆ ನೀವು, ಮತ್ತೆ ಅವ್ರು ಅದನ್ನ ಅದು ಶಾಸಕರು ಏನಾರು ಎದ್ದು ಹೋಗ್ರಿ, ಮುಗಿತಿಲ್ಲ ಅಂತ ನಿಮ್ಮದು ಎನ್ಕ್ರೋಚ್ಮೆಂಟ್ ಆಗಿರ್ತಾರೆ, ಹಕ್ಕುಪತ್ರ ಕೊಟ್ಟಿಲ್ಲ. ನೀವು ಅವ್ರು ಕೂಡ ಹಕ್ಕುಪತ್ರ ರೆಡಿ ಮಾಡ್ರಿ, ಯಾರ್ಯಾರು ಮನೆಗಳದಾವ ಅವ್ರಿಗೆ ಕೊಟ್ಬಿಡ್ರಿ, ಯಾರ್ಯಾರು ಎಟ್ಟಾಡ್ದಾರ. ಮತ್ತು ಇನ್ನೊಂದು ಹೇಳಿ ನಿಮಗೆ, ಈಗ ನೀವು ಎಕರೆಗಟ್ಲೆ ಹಿಡಿದ್ರೆ ಎಕರೆ ಹಕ್ಕುಪತ್ರ ಕೊಡಾಕ ಆಗೋದಿಲ್ಲ. ಅದೊಂದು ನಿಮ್ಗೆ ಪ್ರಶ್ನೆ ಬರ್ತದ. ಇವರ ಒಂದು ತರ 30-40 ಐತ್ರಿ, 30-55 ಐತಿ. 6 ಎಕರೆ 6 ಗುಂಟೆ ಮಾಡ್ಕೊಟ್ಟಾರ್ರಿ ಯಾವುದು ಅಧಿಕಾರಿಗಳು. ಅವ್ರ ಹಕ್ಕುಪತ್ರ ಇರೋದು 30-50 ಕೊಟ್ಟಿದ್ದ ಒಂದು ಹಕ್ಕುಪತ್ರ ಐತ್ರಿ. ಅದನ್ನ ಅದನ್ನ ಬೇಲೆ ಐತಿವಲ್ಲ ಈಗ. ಅದೇ ಸರ್, ಈಗ ಮತ್ತೆ ಅದನ್ನ ನೋಡಿ ಜನರು ಬೇಡವ್ರಿ, ನಮಗೂ ಹಂಗ ಮಾಡ್ಕೊಡತ್ತ. ಈಗ ಅವ್ಗೆ ಏನ್ ಬೇಯ್ಬೇಕು ನಾವು ಬೈದೀವಿ, ಬರೋರು ಹಿಂಗೆ ತಂದಾಗ್ಲಿ ಏನ್ ಮಾಡೋದು, ಎಲ್ಲಾನು ಪಿತೂರಿ ಮಾಡ್ಕೊಂಡು ನಾವೇನ್ ಮಾಡಂಗ. ನಾವ್ ಅದನ್ನ ಸರಿ ನಾವು ನೋಡ್ರಿ ಮ್ಯಾಕ್ಸಿಮಮ್ ಏನ್ ಪ್ರಯತ್ನ ಮಾಡಬೇಕು ಮಾಡಿ ನಿಮ್ಗೆ ಜನರಿಗೆ ಬಡ ಜನರಿಗೆ ಅನುಕೂಲ ಮಾಡ್ಕೊಡ್ತೀವಿ.